ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಮುನ್ನ ಸಾಕಷ್ಟು ಕಾಳಜಿ ತೆಗೆದುಕೊಂಡು ಮತ್ತು ಅದನ್ನು ಸರಿಯಾಗಿ ಗಮನಿಸಿ ಮನೆಯಲ್ಲಿ ಇಡಬೇಕು. ಲಕ್ಷ್ಮೀ ದೇವಿ ಯಾರಿಗೆ ಒಲಿಯುತ್ತಾಳೋ ಅವರು ಧನ ಸಂಪತ್ತಿನ ಕುಬೇರರಾಗುತ್ತಾರೆ. ಶ್ರೀಮಂತಿಕೆಯವರ ಜೀವನವನ್ನು ಹಸನವಾಗಿಸುತ್ತದೆ. ಲಕ್ಷ್ಮೀ ದೇವಿ ಯಾರ ಮನೆಯಲ್ಲಿ ನೆಲೆಸುತ್ತಾಳೋ ಆ ಮನೆಯಲ್ಲಿ ಎಂದಿಗೂ ಧನಧಾನ್ಯದ ಕೊರತೆ ಎದುರಾಗುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಬಯಸುತ್ತಾರೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಕ್ಕಾಗಿ ಜನರು ತಮ್ಮ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹ ಇಟ್ಟುಕೊಳ್ಳುತ್ತಾರೆ. ಆದರೆ ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ನಾವು ಅನುಸರಿಸಬೇಕು. ಯಾವ ಆ ನಿಯಮಗಳು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ದೇವಿ ಫೋಟೋ ತರುವ ಮುನ್ನ ಸಾಕಷ್ಟು ಬಾರಿ ಯೋಚಿಸಿ ನಂತರ ಖರೀದಿಸಬೇಕು. ಫೋಟೋದಲ್ಲಿ ಲಕ್ಷ್ಮೀ ದೇವಿ ಯಾವ ರೀತಿ ಇದ್ದಾಳೆ, ಕುಳಿತಿದ್ದಾಳೆ ಎಂಬುದನ್ನು ಸರಿಯಾಗಿ ಗಮನಿಸಿ ತರಬೇಕು. ಹಾಗೆಯೇ ಕಮಲದ ಮೇಲೆ ಕುಳಿತಿರುವ ವಿಗ್ರಹ ಅಥವಾ ಫೋಟೋವನ್ನು ತರಬೇಕು. ಇದರಿಂದ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ಸಂತುಷ್ಟಳಾಗಿ ಭಕ್ತರ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾಳೆ. ಕಮಲದ ಮೇಲೆ ಕುಳಿತಿರುವ ಫೋಟೋವನ್ನು ಕೇವಲ ಮನೆಯಲ್ಲಿ ಮಾತ್ರ ಇಡಬೇಕು ಅಥವಾ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ಇಡಬೇಕು. ಹಾಗೆಯೇ ನಿಂತಿರುವ ಫೋಟೋ ಅಥವಾ ವಿಗ್ರಹವನ್ನು ಎಂದಿಗೂ ಇಡಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚುತ್ತದೆ. ಮನೆಯಲ್ಲಿ ದುಷ್ಟ ಶಕ್ತಿಗಳು ನೆಲೆಯಾಗುವಂತೆ ಮಾಡುತ್ತದೆ. ನಿಂತಿರುವ ಲಕ್ಷ್ಮೀ ದೇವಿ ಫೋಟೋ ಇಡುವುದರಿಂದ ಆಕೆ ಯಾವಾಗ ಬೇಕಾದರೂ ನಿಮ್ಮ ಮನೆಯನ್ನು ತೊರೆದು ಹೋಗಬಹುದು. ಮಾರುಕಟ್ಟೆಯಲ್ಲಿ ಇಟ್ಟಿರುವ ಲಕ್ಷ್ಮೀ ದೇವಿ ಫೋಟೋಗಳು ನೋಡಲು ಆಕರ್ಷಕ ಹಾಗೂ ಸುಂದರವಾಗಿ ಕಾಣಬಹುದು. ಆದರೆ ಎಲ್ಲ ಫೋಟೋ ಅಥವಾ ವಿಗ್ರಹಗಳು ಮನೆಯಲ್ಲಿಟ್ಟುಕೊಳ್ಳುವುದು ಮಂಗಳಕರವಲ್ಲ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.